ವಿದೇಶದಲ್ಲಿ ಕೋಟಿ ಸಂಬಳವಿದ್ರೂ ಸೆಳೆದಿತ್ತು ತಾಯ್ನಾಡಿನ ಕೂಗು. ಬದಲಾವಣೆಯೇ ಗುರಿ, ಸೇವೆಯೇ ಶಕ್ತಿ, ಕಾಯಕವೇ ಕೈಲಾಸ. ಶಿಕ್ಷಣ, ಆರೋಗ್ಯ, ಕ್ರೀಡೆ ಇವರು ನೆರವು ನೀಡದಿರೋ ಕ್ಷೇತ್ರವೇ ಇಲ್ಲ. ಇದು ಗಣಿನಾಡಿನ ಹೊಸ ಭರವಸೆ ಜಿ.ಕೆ. ಸ್ವಾಮಿ ಅವರ ಸೇವಾ ಕಥೆ. ಇದೇ ಹೊತ್ತಿನ ವಿಶೇಷ ಕರುಣಾಮಯಿ. ನಾನು ಪ್ರತೀಕ್ಷಾ. ಇವತ್ತು ಒಬ್ಬ ಹೊಸ ನಾಯಕನನ್ನ ರಾಜ್ಯದ ಜನರಿಗೆ ನಾವು ಪರಿಚಯಿಸ್ತಿದ್ದೀವಿ. ಇವರು ಬಾಯಿ ಮಾತಿನ ನಾಯಕರಲ್ಲ, ದೊಡ್ಡದಾಗಿ ಭಾಷಣ ಮಾಡೋ ಹವ್ಯಾಸವೂ ಇವರದ್ದಲ್ಲ. ಬಸವಣ್ಣ ಹೇಳಿದಂತೆ ಕಾಯಕವೇ ಕೈಲಾಸ ಅಂತ ನಂಬಿದವರು, ಕೆಲಸವೇ ನಮ್ಮನ್ನ ಗುರುತಿಸಬೇಕು ಅಂತ ವಿಶ್ವಾಸವಿಟ್ಟವರು. 3-4 ವರ್ಷಗಳ ಹಿಂದಷ್ಟೇ ಈ ಧ್ಯೇಯದೊಂದಿಗೆ ತಮ್ಮ ತವರು ಬಳ್ಳಾರಿಗೆ ಆಗಮಿಸಿದ ಇವರು ಇವತ್ತು ಕರುಣಾಮಯಿಯಾಗಿ ಬೆಳೆದಿದ್ದಾರೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತೆನಬೇಡ, ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಎಷ್ಟು ಸತ್ಯವಾದ ಮಾತು ಅಲ್ವಾ? ಆದರೆ ಬದುಕಿನ ಜಂಜಾಟದಲ್ಲಿ ಮುಳುಗಿದವರಿಗೆ ಸಿಕ್ಕಷ್ಟು ಬೇಕು, ಇನ್ನಷ್ಟು ಬೇಕು, ಎಲ್ಲವೂ ತನಗೇ ಬೇಕು ಅನ್ನುವಂಥ ಹಂಬಲಾನೇ ಜಾಸ್ತಿ. ಈ ಮಧ್ಯೆ ದಾನ ಮಾಡೋರು ಎಷ್ಟು ಮಂದಿ? ಅದರಲ್ಲೂ ಫಲದ ನಿರೀಕ್ಷೆಯಿಲ್ಲದೆ ದಾನ ಮಾಡೋರಂತೂ ವಿರಳ, ಅತಿ ವಿರಳ. ಆದ್ರೆ ಗಣಿನಾಡು ಬಳ್ಳಾರಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಸರ್ವಜ್ಞನ ಇದೇ ಮಾತನ್ನ ನಂಬಿದವರು. ಅಶಕ್ತರಿಗೆ, ನಂಬಿ ಬಂದವರಿಗೆ ನೆರವಾಗೋದೇ ಧರ್ಮ ಅಂತ ನಂಬಿದವರು. ಅವರ ಹೆಸರು ಜಿ.ಕೆ. ಸ್ವಾಮಿ. ನಿಮಗೆ ಜಿ.ಕೆ. ಸ್ವಾಮಿ ಅನ್ನುವಂಥ ಹೆಸರು ಹೊಸದು ಅನ್ನಿಸಬಹುದು. ಅವರು ಮುಖ ಪರಿಚಯ ಇಲ್ಲದೆ ಇರಬಹುದು. ಆದ್ರೆ ಗಣಿನಾಡು ಬಳ್ಳಾರಿಯಲ್ಲಿ ಇತ್ತೀಚೆಗೆ ಗಲ್ಲಿ ಗಲ್ಲಿಯಲ್ಲಿ ಕೇಳಿ ಬರ್ತಾ ಇರೋ ಹೆಸರೇ ಜಿ.ಕೆ. ಸ್ವಾಮಿಯವರದ್ದು. ಯಾರೊದ್ದೋ ಮಗುವಿಗೆ ಶಿಕ್ಷಣಕ್ಕೆ ಸಹಾಯ ಬೇಕು ಅಂದ್ರೆ ಜಿ.ಕೆ. ಸ್ವಾಮಿಯವರೇ ನೆನಪಾಗೋದು. ಗಣೇಶ್ನನ್ನ ಕೂರಿಸ್ಬೇಕು ಅಂದ್ರೂ ಇವ್ರ ಹತ್ರನೇ ಜನ ಬರೋದು. ಯಾವುದೋ ಕ್ರೀಡಾಕೂಟ ಆಚರಿಸಬೇಕು ಅಂದ್ರೂ ಇವರದ್ದೇ ನೇತೃತ್ವ ಬೇಕು. ಯಾರಿಗೂ ಆರೋಗ್ಯ ಸಮಸ್ಯೆ, ಇನ್ಯಾವುದೋ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಕಾ ಪರಿಕರಗಳ ಕೊರತೆ, ಏನೇ ಸಮಸ್ಯೆ ಇದ್ರೂ ಸದ್ಯಕ್ಕೆ ಬಳ್ಳಾರಿ ನಗರದ ತುಂಬ ಕೇಳಿ ಬರ್ತಾ ಇರೋ ಹೆಸರು ಜಿ.ಕೆ. ಸ್ವಾಮಿ. ಯಾರು ಜಿ.ಕೆ. ಸ್ವಾಮಿ? ಜಿ.ಕೆ. ಡೆವಲಪರ್ಸ್ನ ಸಂಸ್ಥಾಪಕ, ಜಿ.ಕೆ. ಫೌಂಡೇಶನ್ನ ಸಂಸ್ಥಾಪಕ, ಬಳ್ಳಾರಿ ನಗರ ಫಿಟ್ನೆಸ್ ಅಸೋಸಿಯೇಷನ್ನ ಅಧ್ಯಕ್ಷ. ಒಬ್ಬನೇ ವ್ಯಕ್ತಿ 3 ಹುದ್ದೆ. ಹಾಗಾದ್ರೆ ಜಿ.ಕೆ. ಸ್ವಾಮಿಯವರು ದೊಡ್ಡ ದಾನಿಯ? ಈ ನಗರದ ಜನರ ಪ್ರಕಾರ ಜಿ.ಕೆ. ಸ್ವಾಮಿಯವರು ಕೇವಲ ದಾನಿ ಮಾತ್ರ ಅಲ್ಲ, ಕಷ್ಟ ಕಾಲಕ್ಕಾಗೋ ಆಪದ್ ಬಾಂಧವರಷ್ಟೇ ಅಲ್ಲ. ಜಿ.ಕೆ. ಸ್ವಾಮಿ ಒಬ್ಬ ನಾಯಕ, ದೂರದೃಷ್ಟಿ ಇರೋ ನಾಯಕ, ಹೊಸ ಆಲೋಚನೆಗಳನ್ನ ಹೊಂದಿರೋ ಲೀಡರ್. ಬಡವರಿಗಾಗಿ ತುಡಿತ, ವ್ಯವಸ್ಥೆಯಲ್ಲಿ ಬದಲಾವಣೆಯ ಕನಸು, ಆಧುನಿಕ ಆಲೋಚನೆಗಳ ನಾಯಕ, ಸೇವೆಯೇ ಕಾಯಕ. ಹೌದು, ಜಿ.ಕೆ. ಸ್ವಾಮಿಯವರ ಬಗ್ಗೆ ಬಳ್ಳಾರಿ ಜನರ ಮಾತಿದು. ಅಸಹಾಯಕರಿಗಾಗಿ ತುಡಿಯೋ ಜಿ.ಕೆ. ಸ್ವಾಮಿ ಬದಲಾವಣೆಯ ಕನಸು ಕಂಡವರು. ಸಾಮಾಜಿಕ ಸಮಾನತೆ, ವ್ಯವಸ್ಥೆಯಲ್ಲಿ ಬದಲಾವಣೆಯ ಆಶಾಭಾವನೆಯನ್ನ ಹೊತ್ತವರು. ವ್ಯವಸ್ಥೆಯ ಬದಲಾವಣೆಯೇ ದೇಶದ ಅಭಿವೃದ್ಧಿಯ ಮೂಲ ಅಂತ ನಂಬಿದವರು. ಹೊಸ ತಲೆಮಾರಿನ ಯುವ ನಾಯಕ, ಅಭಿವೃದ್ಧಿಯ ಬಗ್ಗೆ ತನ್ನದೇ ಆದ ದೃಷ್ಟಿಕೋನವನ್ನ ಹೊಂದಿರೋ ಲೀಡರ್. ಅವರು ಜನರ ಮಧ್ಯೆ ಎಂಥ ಭರವಸೆಯನ್ನ ಮೂಡಿಸಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ ನೋಡಿ. ಮೊನ್ನೆ ಸೆಪ್ಟೆಂಬರ್ 1ನೇ ತಾರೀಕಿನ ದೃಶ್ಯ ಆಯಿತು. ಎಂಥ ವಿಜೃಂಭಣೆಯ ಸೆಲೆಬ್ರೇಷನ್ ಅಲ್ವಾ? ಹೋದಲ್ ಬಂದಲ್ ಜನ, ಕೇಕ್ ಕಟ್ಟಿಂಗು, ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ.
ಕಟೌಟ್ಗಳು. ಯಾವ ಜನನಾಯಕ ರಾಜಕಾರಣಿಗೂ ಕಡಿಮೆ ಇಲ್ಲದಂಥ ಸೆಲೆಬ್ರೇಷನ್ ಅಲ್ವಾ? ತಾಯಿಯೇ ಕಣ್ಣಿಗೆ ಕಾಣೋ ದೇವ್ರು ಅಂತಾರೆ. ಅದನ್ನ ನಂಬಿದವರು ಜೆ.ಕೆ. ಸ್ವಾಮಿ. ಆವತ್ತಿನ ಜನ್ಮದಿನದ ಸಂಭ್ರಮಾಚರಣೆ ಆರಂಭವಾಗಿದ್ದೇ ಮನೆಯಿಂದ. ಮೊದಲು ಕುಟುಂಬ ಸಮೇತರಾಗಿ ದೇವರಿಗೆ ನಮಸ್ಕರಿಸಿ ತಾಯಿಯ ಆಶೀರ್ವಾದ ಪಡೆದ್ರು. ಅದಾದ ಬಳಿಕ ಶುರುವಾಗಿದ್ದೇ ಅಭಿಮಾನಿಗಳ ಹಬ್ಬ. ಮೊದಲು ಅಭಿಮಾನಿಗಳು ಆಯೋಜಿಸಿದ್ದ ಬೈಕ್ ರ್ಯಾಲಿಯಲ್ಲಿ ಜೆ.ಕೆ. ಸ್ವಾಮಿ ಭಾಗಿಯಾದರು. ಈ ವೇಳೆ ನೂರಾರು ಬೆಂಬಲಿಗರು ಬೈಕ್ ರ್ಯಾಲಿಯಲ್ಲಿ ಭಾಗಿಯಾಗಿದ್ದು ಜೆ.ಕೆ. ಸ್ವಾಮಿಯವರ ಜನಪ್ರಿಯತೆಗೆ ಸಾಕ್ಷಿಯಾಗಿತ್ತು. ಅದಾದ ನಂತರ ಜೆ.ಕೆ. ಸ್ವಾಮಿ ಆಶೀರ್ವಾದಕ್ಕಾಗಿ ತೆರಳಿದ್ದು ಬಳ್ಳಾರಿಯನ್ನ ಕಾಯ್ತಾ ಇರೋ ತಾಯಿ ಕನಕದುರ್ಗಮ್ಮ ದೇಗುಲಕ್ಕೆ. ತಾಯಿ ಕನಕದುರ್ಗಮ್ಮ ಕಷ್ಟದಿಂದ ಕಾಪಾಡುವಾಕೆ, ಭಕ್ತಿಯಿಂದ ಬಂದವರಿಗೆ ಹರಸುವಾಕೆ, ಮತ್ತಷ್ಟು ಜನರ ಸೇವೆ ಮಾಡೋಕೆ ಶಕ್ತಿ ಕೊಡಮ್ಮ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು ಜೆ.ಕೆ. ಸ್ವಾಮಿ. ಈ ವೇಳೆ ಸಾಕಷ್ಟು ಅಭಿಮಾನಿಗಳು ಅವರಿಗೆ ಸಾಥ್ ನೀಡಿದ್ರು. ನನ್ನವರು ಬಳ್ಳಾರಿಯಲ್ಲಿ ಬಡವರಿಗೋಸ್ಕರ, ದೀನದಲಿತರಿಗೋಸ್ಕರ, ಹಿಂದುಳಿದ ವರ್ಗದವರಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ ಹಗಲಿರುಳು ಜನಸೇವೆ, ಸಮಾಜಕ್ಕೆ ಸೇವೆ, ದೀನದಲಿತರ ನಾಯಕ, ಬಡವರ ಬಂಧು, ಬಡವರ ಆಶಾಕಿರಣ, ನಮ್ಮೆಲ್ಲರ ಅಭಿಮಾನಿಗಳ ಆರಾಧ್ಯ ದೈವವಾದಂಥ ಜಿ.ಕೆ. ಅಣ್ಣನವರಿಗೆ ಇಂದು ಹುಟ್ಟುಹಬ್ಬ ಇರುವುದ ಕಾರಣ ನಮ್ಮ ಬಳ್ಳಾರಿಯಲ್ಲಿ ಇರುವಂಥ ನಮ್ಮ ಅಭಿಮಾನಿಗಳು, ಅಣ್ಣನ ಪ್ರೀತಿಸಂಥ ಬಂಧು ಬಳಗಾಗಿರ್ಬೋದು, ಅವ್ರನ್ನ ಆರಾಧಿಸಂಥ ಯುವ ನಾಯಕರು, ಇವರೆಲ್ಲರೂ ಸೇರಿ ನಾವು ಸುಮಾರು ಒಂದು 5-6 ಸಾವಿರ ಜನ ಇವತ್ತು ಸೇರಿ ಅಣ್ಣನ ಬರ್ತಡೇನೋ ಹಬ್ಬ ನಮ್ಮ ಮನೆಯಲ್ಲಿ ಯಾವ ಥರ ಹಬ್ಬ ಮಾಡ್ಕೊಳ್ತೀವಿ ಆ ಥರ ಹಬ್ಬದ ವಾತಾವರಣದಿಂದ ನಾವು ಊಟ, ಈ ಥರ ಅಡುಗೆ ಎಲ್ಲದನ್ನ ಹಮ್ಮಿಕೊಂಡು ಅಣ್ಣನ ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದೇವೆ. ಫಸ್ಟ್ ವಿದ್ಯಾರ್ಥಿಗಳಿಗೆ ಹಾಗೂ ಅನಾಥ ಮಕ್ಕಳಿಗೆ ಹಾಗೂ ಸ್ಪೋರ್ಟ್ಸ್ಗೆ ಮುಂದಿನಿಂದ ಅವ್ರ ಆದ್ಯತೆ ತುಂಬ ಜಾಸ್ತಿನೇ ಕೊಡ್ತಾರೆ. ಅಂಥ ಅಣ್ಣನವರಿಗೆ ನಾವು ತಮ್ಮನಾಗಿ ಪಡ್ಕೊಂಡಿರೋದಕ್ಕೋಸ್ಕರ ನಾವು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಬಗ್ಗೆ ಏನು ಹೇಳಿದ್ದಾರೆ? ಅದ್ರ ನೋ ವರ್ಡ್ಸ್, ನೋ ಕಾಮೆಂಟ್ಸ್. ಅದ್ರ ಬಗ್ಗೆ ನಾನು ಏನೂ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಈ ಸಂದರ್ಭದಲ್ಲಿ ಅದೆಲ್ಲ ಮಾತು ಬರೋದಿಲ್ಲ. ಎಲ್ಲ ಜನಗಳು ಮಾತಾಡ್ತಾ ಇದ್ದಾರೆ. ಇವತ್ತು ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅಣ್ಣನವರು ಪಾಲಿಟಿಕ್ಸ್ಗೆ ಬನ್ನಿ ಅಂತ ಹೇಳ್ಬಿಟ್ಟು. ನಾನೊಬ್ಬ ತಮ್ಮನಾಗಿ ಹೇಳ್ತೀನಿ, ನಾನು ಕೂಡ ಬರೋಕ್ಕೆ ಹೇಳ್ತೀನಿ. ಬಟ್ ಅವ್ರಿಗೆ ಅದು ಇಷ್ಟ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಆ ದೇವ್ರ ದಯದಿಂದ ಅವ್ರು ಬರಬೇಕು. ಇವತ್ತೇ ಜನನಾಯಕ ಅಂತ ಹೇಳ್ತೀವಲ್ಲ, ಅದು ಯಾವುದು ಮಾತಿಗೂ ತಪ್ಪಾಗಲ್ಲ. ಯಾಕಂದರೆ ಜನನಾಯಕ ನಾವು ಆರಿಸ್ಬೇಕು. ಆದರೆ ಪ್ರತಿಯೊಬ್ಬ ಜನನಾಯಕ ಅಂತ ನಮ್ಮನ್ನು ಗುರುತಿಸಿಬಿಟ್ಟು, ನಮ್ಮನ್ನು ಕಂಡು ಹಿಡ್ಬಿಟ್ಟು ನಮಗೊಂದು ಸ್ಥಾನಮಾನ ಕೊಡುವಂಥ ಏಕೈಕ ವ್ಯಕ್ತಿ ಯಾರನ್ನ ಇದ್ದರೆ ಅದು ನಮ್ಮ ಜಿ.ಕೆ. ಅಣ್ಣ. ಅದು ಬಳ್ಳಾರಿಗೆ ಮಾತ್ರ. ನೀವು ಹೇಳ್ದಂಗೆ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಗೊತ್ತಿಲ್ಲ. ಬಟ್ ಬರಬೇಕಂತ ಇಡೀ ನಮ್ಮ ಯುವಕರ ತಂಡ ಏನು ಕಾಯ್ತಾ ಇದ್ದೀವಿ, ನಿಜವಾಗ್ಲೂ ಇಂಥವ್ರ ನಾಯಕರು ನಮ್ಮ ಸಮಾಜಕ್ಕೆ ಬೇಕು. ಹಾಗೆ ನಮ್ಮ ಈಗೇನು ಗ್ರಾಮೀಣ ಪ್ರದೇಶದಲ್ಲಿನೂ ಇವರಿಗೆ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಹಾಗೆ ಪ್ರತಿ ಒಂದು ಜಿಲ್ಲೆಯೂ ಇವ್ರಿಗೆ ಹೆಸರು ಮಾಡ್ತಾ ಇದ್ದಾರೆ. ಅಪರೂಪ ನಾನು ಹುಟ್ಟು ಬೆಳೆದಿದ್ದು ಬಳ್ಳಾರಿಯಲ್ಲಿ. ನಾನು 49 ಇಯರ್ಸ್ ಓಲ್ಡ್. ನಾನು ಹಲವಾರು ರಾಜಕೀಯಗಳನ್ನು ನೋಡಿದ್ದೇನೆ. ಮತ್ತು ಜೆ.ಕೆ. ಸ್ವಾಮಿ ಅಣ್ಣ ನಾನು ಸ್ಪೆಷಲಾಗಿ ಅವ್ರನ್ನ ಅಭಿನಂದಿಸ್ತೀನಿ. ಇದು ರಾಜಕೀಯ ಪರವಾಗಿ ಅವ್ರು ಬರಬೇಕಂತ ನಮ್ಮ ಎಲ್ಲರ ಆಸೆ ಇದೆ. ಪ್ರತಿದಿನ ಕಾರ್ಯಗಳಾಗಿರ್ಬೋದು, ವಿದ್ಯಾರ್ಥಿಗಳು ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಆಮೇಲೆ ಹೆಲ್ತಿದ್ದು ಆಗಿರ್ಬೋದು, ಅವ್ರ ಹತ್ರ ಕಚೇರಿ ಬಂದರೆ ದೊಡ್ಡವರಾಗಲಿ ಸಣ್ಣವರಾಗಲಿ ಅದೇ ಒಂದು ರೆಸ್ಪೆಕ್ಟ್, ಗೌರವ ಕೊಡ್ತಾರೆ. ಅದು ಒಂದು ಮೆಚ್ಚುವಂಥದ್ದು ಇರ್ಬೋದು. ಬರೀ ಸಂಘ ಸೇವೆ ಅಂತಲೇ ಅಲ್ಲ, ಹುಡುಗರಿಗೆ ಸ್ಟಡೀಸ್ ಆಗಿರ್ಬೋದು, ಆಮೇಲೆ ಹೆಲ್ತ್ ಕೇರ್ ಬಗ್ಗೆ ಕೂಡ ಜಿಮ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಎಲ್ಲ ಕೇರ್ ತೊಗೊಂತಾರೆ. ಇಲ್ಲಿ ನಮ್ಮ ಜಿ.ಕೆ. ಸಾರ್ ಹತ್ರ ಜಾತಿ ಮತ ಯಾವುದೂ ಇಲ್ಲ. ಸಬ್ಕಾ ಮಾಲಿಕ್ ಏಕೆ, ಯಾರಾದರೂ ಬರ್ಬೋದು. ಮತ್ತು ಇನ್ನೊಂದು ಬಂದು ನಾವು ಸಾರಿ ಕೇಳಿಲ್ಲ ಅಂದರೆ ಕೂಡ ಸಾರ್ ನಮ್ಮ ತಲೆ ಬಂದು ನಮ್ಮ ಪ್ರಾಬ್ಲಮ್ಸ್ ಏನಿದೆ ಕೇಳಿ ಎಲ್ಲ ನಮ್ಮ ಪ್ರಾಬ್ಲಮ್ಸ್ ಎಲ್ಲರೂ ಸಾಲ್ವ್ ಮಾಡ್ತಾರೆ. ಕೇಳಿಸಿಕೊಂಡ್ರಿ ಅಲ್ವಾ? ಸಮಾಜ ಸೇವೆಗೆ ಟೊಂಕ ಕಟ್ಟಿ ನಿಂತ ಜೆ.ಕೆ. ಸ್ವಾಮಿಯವರು ಜನರ ಕಣ್ಣಲ್ಲಿ ಜನನಾಯಕ. ಇನ್ನು ಪೂಜೆ ಪುನಸ್ಕಾರದ ಬಳಿಕ ಬಳ್ಳಾರಿಯ ಶಕ್ತಿ ದೇವತೆ ಕನಕದುರ್ಗಮ್ಮ ಮೂರ್ತಿಯ ಮುಂಭಾಗದಲ್ಲಿ ಶುರುವಾಯಿತು ಸೆಲೆಬ್ರೇಷನ್. ನೂರಾರು ಅಭಿಮಾನಿಗಳು ಸೇರಿ ಕೇಕ್ ಕಟಿಂಗ್ ಮಾಡಿಸಿದ್ರು. ಜೊತೆಗೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಬಳ್ಳಾರಿಗೆ ಭರವಸೆಯಾಗಿ ಬೆಳೀತಾ ಇರೋ ಜೆ.ಕೆ. ಸ್ವಾಮಿಯವರಿಗೆ ಶುಭ ಕೋರಿದ್ರು. ಆ ನಂತರ ಇಡೀ ದಿನ ನಡೆದಿದ್ದು ಹುಟ್ಟುಹಬ್ಬದ ಉತ್ಸವ. ಅಬ್ಬಬ್ಬಾ, ಎಷ್ಟೊಂದು ಕಡೆ ಅಂತ ಹೇಳ್ತೀರಿ.
ಹೋದಲ್ ಬಂದಲ್ಲಿ ಜನರೇ ಪೋಸ್ಟರ್ಗಳನ್ನ ಹಾಕಿ ಕೇಕ್ ಕಟಿಂಗ್ ಮಾಡಿಸಿ ಖುಷಿ ಪಟ್ಟಿದ್ದಾರೆ, ಸಂಭ್ರಮಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಜಿಕೆ ಸ್ವಾಮಿ ಬರ್ತ್ಡೇನ ಹಬ್ಬದಂತೆ ಸೆಲೆಬ್ರೇಟ್ ಮಾಡ್ತಿರೋದು ಯಾಕೆ ಗೊತ್ತಾ? ಜಿಕೆ ಸ್ವಾಮಿಯವರು ತಮ್ಮ ಜಿಕೆ ಫೌಂಡೇಶನ್ ಮೂಲಕ ಮಾಡ್ತಾ ಇರೋ ಸಾಮಾಜಿಕ ಕಾರ್ಯ. ಬಡ ಮಕ್ಕಳಿಗಾಗಿ ಸದಾ ಮಿಡಿಯೋ ಹೃದಯವಂತ, ಕಷ್ಟ ಹೇಳ್ಕೊಂಡ್ ಬಂದವರಿಗೆ ಇಲ್ಲವೆನ್ನದ ಶ್ರೀಮಂತ. ಹೌದು, ಜಿಕೆ ಫೌಂಡೇಶನ್ನ ಜಿಕೆ ಸ್ವಾಮಿ ಆರಂಭಿಸಿದ್ದೇ ಜನರಿಗೆ ನೆರವಾಗಬೇಕು, ಅಸಹಾಯಕರ ಕೈ ಹಿಡಿಬೇಕು, ತನ್ನಿಂದಾದಷ್ಟು ಅವರಿಗೆ ಸಹಾಯ ಮಾಡಬೇಕು ಅನ್ನುವ ಉದ್ದೇಶದಿಂದ. ಭಗವಂತ ಎಲ್ರಿಗೂ ಎಲ್ಲವನ್ನೂ ಕೊಟ್ಟಿರೋದಿಲ್ಲ. ಎಷ್ಟೋ ಜನರಿಗೆ ಶಕ್ತಿ ಸಾಮರ್ಥ್ಯ ಇರುತ್ತೆ, ಆದ್ರೆ ದುಡ್ಡಿರೋದಿಲ್ಲ. ಸಾಧನೆ ಮಾಡೋ ಛಲ ಇದ್ರೂ ಆರ್ಥಿಕ ಪರಿಸ್ಥಿತಿ ಅದಕ್ಕೆ ಬಲ ನೀಡೋದಿಲ್ಲ. ಅಂಥವರಿಗಾಗಿ ಸದಾ ಮಿಡಿಯುವವರು ಜಿಕೆ ಸ್ವಾಮಿ. ಶಿಕ್ಷಣ, ಆರೋಗ್ಯ, ಯುವಕರು ಇದು ಜಿಕೆ ಫೌಂಡೇಶನ್ ಆದ್ಯತೆ. ಹೌದು, ಬಡ ಶಾಲಾ ಮಕ್ಕಳಿಗಾಗಿ ಸದಾ ಮಿಡಿಯೋ ಹೃದಯ ಜಿಕೆ ಸ್ವಾಮಿಯವರದ್ದು. ಈ ಕಾರಣಕ್ಕಾಗಿಯೇ ಬಳ್ಳಾರಿಯ ಹಲವು ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಜಿಕೆ ಫೌಂಡೇಶನ್ ಮೂಲಕ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಶಿಕ್ಷಣದಿಂದಲೇ ದೇಶ ಬದಲಾಗೋಕೆ ಸಾಧ್ಯ ಅನ್ನೋದನ್ನ ಬಲವಾಗಿ ನಂಬಿದವರು ಜಿಕೆ ಸ್ವಾಮಿ. ಯಾವುದೇ ಕ್ರೀಡಾಕೂಟಕ್ಕೂ ಜಿಕೆ ಸ್ವಾಮಿಯವರೇ ಬೇಕು. ಇದು ಬಳ್ಳಾರಿ ನಗರದಲ್ಲಿ ಜಿಕೆ ಸ್ವಾಮಿಯವರು ಕ್ರಿಯೇಟ್ ಮಾಡಿರೋ ಇಂಪ್ಯಾಕ್ಟ್. ಯಾವ ದೇಶದ ಯುವಕರು ಸರಿದಾರಿಯಲ್ಲಿ ಸಾಕ್ತಾರೋ ಆ ದೇಶದ ಭವಿಷ್ಯ ಗಟ್ಟಿಯಾಗಿರುತ್ತೆ ಅಂತಾರೆ. ಅದನ್ನೇ ಜಿಕೆ ಸ್ವಾಮಿಯವರು ನಂಬೋದು. ಹಾಗಾಗಿ ಕ್ರೀಡಾಕೂಟಗಳಿಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾರೆ. ಬಳ್ಳಾರಿಯಲ್ಲಿ ಎಲ್ಲೇ ಕ್ರೀಡಾಕೂಟ ನಡೆದ್ರೂ ಮೊದಲ ಆಹ್ವಾನ ಬರುವುದು ಜಿಕೆ ಸ್ವಾಮಿಯವರಿಗೆ. ಆ ಕೂಟಕ್ಕೆ ಸಹಾಯಧನ ನೀಡೋದ್ರ ಜೊತೆಗೆ ಖುದ್ದು ಅಖಾಡಕ್ಕೋಗಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡ್ತಾರೆ. ಬಳ್ಳಾರಿಯ ಫಿಟ್ನೆಸ್ ಅಸೋಸಿಯೇಷನ್ ಅಧ್ಯಕ್ಷರೂ ಆಗಿದ್ದಾರೆ. ಅದಕ್ಕೂ ಹೆಚ್ಚಿನ ಪ್ರೋತ್ಸಾಹ ನೀಡ್ತಿದ್ದಾರೆ. ಖುದ್ದು ಅವರೇ ಯುವಕರಾಗಿರೋದ್ರಿಂದ ಯುವಕರ ಮನಸ್ಥಿತಿಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರ ಜೊತೆ ನಿಂತ ಯುವ ನಾಯಕ. ಇನ್ನು ಯಾವುದೇ ಪೂಜಾ ಕಾರ್ಯಕ್ರಮ ಇರಲಿ, ಸಾರ್ವಜನಿಕ ಗಣೇಶೋತ್ಸವ ಇರಲಿ, ದೇಗುಲಗಳಲ್ಲಿ ವಿಶೇಷ ದಿನಗಳಿರಲಿ, ಒಂದು ಅನ್ನದಾನದ ಮೂಲಕ ಇಲ್ಲ ಧನ ಕಾಣಿಕೆಯ ಮೂಲಕ ಆ ಕಾರ್ಯಕ್ರಮಗಳಿಗೆ ಬಲವಾಗಿ ನಿಲ್ತಾರೆ ಜಿಕೆ ಸ್ವಾಮಿ. ಹಾಗಾಗಿ ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಜಿಕೆ ಸ್ವಾಮಿಯವರ ಹಾಜರಿ ಪಕ್ಕ. ಆರೋಗ್ಯದ ವಿಚಾರಕ್ಕೆ ಬಂದ್ರೂ ಅಷ್ಟೇ, ಯಾರಾದ್ರೂ ಅಸಹಾಯಕರು ಆಸ್ಪತ್ರೆಯಲ್ಲಿ ಒದ್ದಾಡ್ತಿದ್ದಾರೆ ಅಂತಂದ್ರೆ ಅವರ ನೆರವಿಗೆ ಧಾವಿಸೋಕೆ ಜಿಕೆ ಫೌಂಡೇಶನ್ ಸದಾ ಸಿದ್ಧ. ಹೀಗೆ ಬಳ್ಳಾರಿಯಲ್ಲಿ ಕಳೆದ ಕೆಲ ವರ್ಷಗಳಿಂದ ಜಿಕೆ ಫೌಂಡೇಶನ್ ಬಹಳ ಬಲವಾದ ಹೆಜ್ಜೆ ಗುರುತನ್ನ ಮೂಡಿಸಿದೆ. ಅಸಹಾಯಕರ ಕೈ ಹಿಡಿಯೋ ತನ್ನ ನಡೆಯಿಂದ ಜನರ ವಿಶ್ವಾಸ ಗಳಿಸಿದೆ, ಮೆಚ್ಚುಗೆ ಗಳಿಸಿದೆ, ಪ್ರೀತಿ ಗಳಿಸಿದೆ. ಜಿಕೆ ಫೌಂಡೇಶನ್ ಸಾರಥಿ ಜಿಕೆ ಸ್ವಾಮಿಯವರನ್ನ ತಮ್ಮಣ್ಣ ಅಂತಾನೆ ಹೇಳ್ತಾರೆ ಬಳ್ಳಾರಿ ಜನ. ಜಿಕೆ ಫೌಂಡೇಶನ್ ಗಡಿನಾಡು ಬಳ್ಳಾರಿಯಲ್ಲಿ ಅತ್ಯಂತ ಕಡಿಮೆ ಸಮಯದಲ್ಲಿ ಜನಮನ ಗೆದ್ದ ಸಂಸ್ಥೆ. ಜಿಕೆ ಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರೋ ಈ ಸಂಸ್ಥೆಯಿಂದ ಸಹಾಯ ಪಡೆದವರು ಎಷ್ಟೋ ಮಂದಿ. ಈಗ ನಿಮ್ಮಲ್ಲೊಂದು ಪ್ರಶ್ನೆ ಮೂಡಿರಬಹುದು, ಇಷ್ಟಕ್ಕೂ ಜಿಕೆ ಸ್ವಾಮಿ ಅವರು ಮೂಲತಃ ಎಲ್ಲಿಯವರು, ಯಾವ ಪಕ್ಷದವರು, ಎಲ್ಲಿಂದ ಬಂದ್ರು, ಯಾಕಾಗಿ ಇದನ್ನೆಲ್ಲ ಮಾಡ್ತಿದ್ದಾರೆ? ಅದಕ್ಕುತ್ತರ ಇಂಟ್ರೆಸ್ಟಿಂಗ್ ಆಗಿದೆ. ದೇಶದ ಟಾಪ್ ಟೆಕ್ ಕಂಪನಿಗಳಲ್ಲಿ ಉದ್ಯೋಗಿಯಾಗಿದ್ರು ಸ್ವಾಮಿ. ಸಿಂಗಾಪುರ್ನಲ್ಲಿ ಕೆಲಸ, ವಾರ್ಷಿಕ ಕೋಟಿಗಳಲ್ಲಿತ್ತು ಪ್ಯಾಕೇಜ್. ಇದೇ ನೋಡಿ ಜಿಕೆ ಸ್ವಾಮಿಯವರ ಬಗೆಗಿನ ಅಚ್ಚರಿಯ ಮಾಹಿತಿ. ಜಿಕೆ ಸ್ವಾಮಿಯವರು ಓದಿದ್ದೆಲ್ಲ ಬಳ್ಳಾರಿಯಲ್ಲೇ. ಅದಾದ ಬಳಿಕ ಕೆಲಸಕ್ಕಾಗಿ ತೆರಳಿದ್ದು ರಾಜಧಾನಿ ಬೆಂಗಳೂರಿಗೆ. ಟೆಕ್ನಾಲಜಿ ಮೇಲೆ ವರ್ಕ್ ಮಾಡೋಕೆ ಸಿಕ್ಕಾಪಟ್ಟಿ ಆಸಕ್ತಿ.
7 ವರ್ಷಗಳ ಕಾಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ ಜೆಕೆ ಸ್ವಾಮಿ. ಅದು ಟಾಪ್ ಟೆಕ್ ಕಂಪನಿಗಳಲ್ಲಿ ಕಾಗ್ನಿಸೆಂಟ್, ಕ್ಯಾಪ್ಜೆಮಿನಿ, ಒರಾಕಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸೇರಿ ಹಲವು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡಿದ್ರು. ಆ ನಂತರ ಹೋಗಿದ್ದು ದೂರದ ಸಿಂಗಾಪುರ್ಗೆ. ಅಲ್ಲಿ ವಾರ್ಷಿಕ ಪ್ಯಾಕೇಜೇ ಕೋಟಿಗಳಲ್ಲಿತ್ತು. ಸಿಂಗಾಪುರ್ ಗವರ್ಮೆಂಟ್ ಜೊತೆ ವರ್ಕ್ ಮಾಡಿದ್ರು. ಒಳ್ಳೆಯ ಪೊಸಿಷನ್, ಒಳ್ಳೆಯ ಸಂಬಳ, ಪತ್ನಿ ಮಕ್ಕಳು, ಮುದ್ದಾದ ಫ್ಯಾಮಿಲಿ. ಲೈಫಲ್ಲಿ ಸೆಟಲ್ ಆಗ್ಬೇಕು ಅನ್ನೋರ್ಗೆ ಇನ್ನೇನ್ ಬೇಕು ಹೇಳಿ? ಆದ್ರೂ ಜೆಕೆ ಸ್ವಾಮಿಯವರಿಗೆ ಏನೋ ಒಂದು ಕಾಡೋಕೆ ಶುರು ಮಾಡಿತ್ತು. ಸಿಂಗಾಪುರ್ನಲ್ಲಿದ್ದಂಥ ಕೋಟಿ ಸಂಬಳದ ಕೆಲಸವನ್ನ ಬಿಟ್ಟು ಬರೋ ಹುಚ್ಚು ಸಾಹಸವನ್ನ ಬೇರೆಯವರಾಗಿದ್ರೆ ಮಾಡ್ತಾನೇ ಇರ್ಲಿಲ್ವೇನೋ. ಆದ್ರೆ ಜೆಕೆ ಸ್ವಾಮಿಯವರಿಗೆ ತನ್ನೂರು ಬಳ್ಳಾರಿ ಸೆಳೆದಿತ್ತು. ಅಲ್ಲಿನ ರಸ್ತೆ, ಅಲ್ಲಿನ ವ್ಯವಸ್ಥೆ, ಅಲ್ಲಿನ ಆಡಳಿತ ಇದನ್ನೆಲ್ಲ ನೋಡಿದಾಗ ನನ್ ದೇಶ ಯಾಕೆ ಹೀಗಿಲ್ಲ ಅನ್ನುವ ಕೊರಗು ಯಾವತ್ತೂ ಕಾಡೋದು. ಭಾರತ ಯಾಕೆ ಅಭಿವೃದ್ಧಿಯಲ್ಲಿ ಇವರಿಗಿಂತ ಹಿಂದೆ ಉಳಿದಿದೆ ಅನ್ನುವ ಪ್ರಶ್ನೆ ತಲೆನಲ್ಲಿ ಕೊರಿತಾನೇ ಇತ್ತು. ಆದ್ರೆ ನೋಡ್ಕೊಂಡು ಬೇರೆಯವ್ರ ರೀತಿ ಅಯ್ಯೋ ಬಿಡ್ರಿ, ನಮ್ ದೇಶದ ಕತೆ ಅಷ್ಟೇ, ಜನ ಯಾವತ್ತೂ ಬದಲಾಗಲ್ಲ ಅಂತ ತನ್ನ ದೇಶವನ್ನ ಬ್ಲೇಮ್ ಮಾಡೋರ ಸಾಲಿನಲ್ಲಿ ಜೆಕೆ ಸ್ವಾಮಿಯವರು ಇರ್ಲಿಲ್ಲ. ಅವರು ಬದಲಾಯಿಸೋರ ಸಾಲಿನಲ್ಲಿ ನಿಲ್ಲೋ ನಿರ್ಧಾರ ಮಾಡಿದ್ರು. ಇದೇ ಅವರನ್ನ ಬೇರೆಯವರಿಗಿಂತ ವಿಭಿನ್ನ ಮಾಡಿತು. ನಾನು ಊರಿಗೆ ಹೋಗ್ತೀನಿ, ಅಲ್ಲೇ ಏನಾದ್ರೂ ಮಾಡ್ತೀನಿ ಅಂತ ಬಳ್ಳಾರಿಗೆ ಬಂದವರು ಶುರು ಮಾಡಿದ್ದು ಜೆಕೆ ಡೆವಲಪರ್ಸ್ ರಿಯಲ್ ಎಸ್ಟೇಟ್ ಬಿಸ್ನೆಸ್. ಇದರ ಜೊತೆಗೆ ಅವರಿಟ್ಟಿದ್ದು ಬದಲಾವಣೆ ತರೋಕೆ ಮೊದಲ ಹೆಜ್ಜೆ. ಅದೇ ಜೆಕೆ ಫೌಂಡೇಶನ್. ಜನ, ವ್ಯವಸ್ಥೆ ಎಲ್ಲವನ್ನ ಬದಲಾಯಿಸೋಕೆ ಜನರ ಬಳಿಯೇ ಹೋಗ್ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡ ಜೆಕೆ ಸ್ವಾಮಿಯವರು ಆವತ್ತಿನಿಂದ ಜನರ ಮಧ್ಯವೇ ಇದ್ದಾರೆ. ವಿವಿಧ ರೀತಿಯಲ್ಲಿ ತಮ್ಮ ಫೌಂಡೇಶನ್ ಮೂಲಕ ಜನರ ನೆರವಿಗೆ ನಿಲ್ತಿದ್ದಾರೆ. ನಾನು ಜೆಕೆ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಕಟ್ಕೊಂಡಿದ್ದೀವಿ, ಸ್ಪೆಷಲಿ ಫಾರ್ ಹೆಲ್ತ್, ಎಜುಕೇಷನ್ ಆ್ಯಂಡ್ ಸ್ಪೋರ್ಟ್ಸ್ ಅಂತೇಳಿ. ಬೇರೆ ಹಲವಾರು ಕಾರ್ಯಕ್ರಮಗಳು ಮಾಡಿದ್ರೂ ಕೂಡ ನಮ್ಮದು ಪ್ರೈಮರಿ ಫೋಕಸ್ ಬಂತು ಈ 3 ಇಟ್ಕೊಂಡು ಬಂದಿದ್ದೀವಿ. ಯಾಕಂದರೆ ಎಜುಕೇಷನ್ ಇಸ್ ದ ಹೈಯೆಸ್ಟ್ ಪ್ರಯಾರಿಟಿ ಫಾರ್ ಅವರ್ ಜೆಕೆ ಫೌಂಡೇಶನ್. ಯಾಕಂದರೆ ಒಂದು ವಿದ್ಯಾಭ್ಯಾಸದಲ್ಲಿದ್ದರೆ ಏನನ್ನ ಚೇಂಜ್ ಮಾಡೋಕ್ಕಾಗೋದು ಅಂತೇಳಿ ನಾನೇ ಬೆಸ್ಟ್ ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ಇದ್ದು ಅಂದರೆ ಎಲ್ಲ ವಾಸ ಮಾಡಿದ್ದು ಬಳ್ಳಾರಲ್ಲಿದ್ದರೂ ಕೂಡ ನಂದು ಬೇರೆ ದೇಶಗಳಲ್ಲಿ ಹೋಗಿ ಸುಮಾರಷ್ಟಲ್ಲಿ ನೋಡಿದ್ದೀನಿ. ಅಂದರೆ ವಾಟ್ ನೀಡ್ಸ್ ಟು ಬಿ ಡನ್ ಇನ್ ಇಂಡಿಯಾ, ಅಂದರೆ ನಮ್ಮ ಇಂಡಿಯಾಕ್ಕೆ ನಾನು ಮಾಡೋಷ್ಟು ದೊಡ್ಡವರಲ್ಲ, ನಮ್ಮ ಬಳ್ಳಾರಿಗೆ ಅಟ್ಲೀಸ್ಟ್ ನಮ್ಮ ಕೈಲಾದಷ್ಟು ನಾನು ಬಂದು ಮಿನಿಮಮ್ ಚೇಂಜಸನ್ನು ತರಬೇಕೆಂಬುದು ನನ್ನ ಮುಖ್ಯ ಉದ್ದೇಶಕ್ಕಾಗಿ ನಾನೊಂದು ಸಂಸ್ಥೆನ ಕಟ್ಕೊಂಡು ಇಲ್ಲಿ ನಡೆಸ್ತಾ ಇದ್ದೀವಿ. ಹಾಗೆ ರೀಸೆಂಟಾಗಿ ನಂದು ಬಳ್ಳಾರಿ ಡಿಸ್ಟಿಕ್ ಫಿಟ್ನೆಸ್ ಅಸೋಸಿಯೇಷನ್ ಅಂತೇಳಿ ಆಲ್ಮೋಸ್ಟ್ 28-29 ಜಿಮ್ಸ್ ಇದ್ದಾವೆ. ಅದನ್ನು ನಾನು ಡಿಸ್ಟಿಕ್ ಪ್ರೆಸಿಡೆಂಟಾಗಿ ಮಾಡಿದ್ದಾರೆ. ಯೂತ್ ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ಜೆಕೆ ಸ್ವಾಮಿಯವರ ಈ ಬದಲಾವಣೆಯ ಹುಮ್ಮಸ್ಸೆ ಬಳ್ಳಾರಿ ಜನರಲ್ಲಿ ಭರವಸೆಯನ್ನ ಮೂಡಿಸಿರೋದು. ಅವ್ರು ನೀಡ್ತಾ ಇರುವಂತಹ ನೆರವು ಎಷ್ಟೋ ಜನರ ಮನೆ ಬೆಳಗಿದೆ. ಅವರ ಕಾರ್ಯಕ್ಕೆ ಸಮಾಜದ ಮುಖಂಡರು, ಗಣ್ಯರಿಂದ ಮೆಚ್ಚುಗೆಯ ಜೊತೆ ಬೆಂಬಲವೂ ವ್ಯಕ್ತವಾಗಿದೆ. ಜೆಕೆ ಸರ್ ಅಂದರೆ ಜೆಕೆ ಬಾಸ್. ನಮ್ಮ ಮಗಳಿಗೆ ಭಾಳ ಹೆಲ್ಪ್ ಮಾಡೋರು ನಮಗೆ. ಅದು ನಮ್ಮ ಮಗಳಿಗೆ ನಡೆಯೋಕ್ಕೆ ಬರ್ತಿದ್ದಿಲ್ಲ. ನಾವು 2 ವರ್ಷ ಆದಮೇಲೆ ಎಲ್ಲ ಜಾಗ ತೋರಿಸಿ, ಬೆಂಗಳೂರು ಎಲ್ಲ ಜಾಗ ತೋರಿಸಿವಿ. ಆದರೂ ಏನು ಪ್ರಯೋಜನ ಆಗಿಲ್ಲ. ಒಂದು ಡೆಲ್ಲಿನಾಗ ಒಂದು ಡಾಕ್ಟರ್ ಹತ್ರ ಕನ್ವಿನ್ಸ್ ಮಾಡಿದರೆ 1 ತಿಂಗಳಿಗೆ 12,000 ಆಗುತ್ತೆ ಅದು ಟ್ರೀಟ್ಮೆಂಟ್ಗೆ ಅಂತ ಹೇಳಿ 7 ತಿಂಗಳ ಟ್ರೀಟ್ಮೆಂಟ್ ತೊಗೋಬೇಕಂತ ಹೇಳಿದ್ದಾರೆ. ಅದು ಜೆಕೆ ಸರ್ಗೆ ನಾವು ಬಂದು ಮಾತಾಡಿದರೆ ಜೆಕೆ ಸರ್ ಏನೇನು ನೋಡಿಲ್ಲ, ಹಿಂದೆ ಮುಂದೆ ಏನು ನೋಡಿಲ್ಲ. ಫಸ್ಟ್ ನಮಗೆ ಡೈರೆಕ್ಟ್ ಏನಾಗುತ್ತೆ ಸ್ಟಾರ್ಟ್ ಮಾಡಿಬಿಡ್ರಿ, ಟ್ರೀಟ್ಮೆಂಟ್ ಚಾಲು ಮಾಡಿಬಿಡ್ರಿ ಅಂತೇಳಿ ನಾವು ಚಾಲು ಮಾಡೀವಿ. ನಮ್ಮ ಮಗಳು ಇವಾಗ ಸದ್ಯಕ್ಕೆ ನಡೀತಾ ಇದ್ದಾರೆ. ಅನುಕೂಲ ಹೊಂದಿರೋದು ಬರೀ ನನಗೆ, ನನ್ನ ಕುಟುಂಬಕ್ಕೆ ಆಗಬಾರ್ದು. ನನ್ನ ನಾಡು, ನನ್ನ ದೇಶ, ನಮ್ಮ ಜನ ಎಲ್ಲರೂ ಕೂಡ ಇದರಲ್ಲಿ ಅವರಿಗೂ ಒಂದು ಭಾಗ ಕೊಡಬೇಕು ಅಂಥೇಳಿ ಉತ್ತಮವಾಗಿರ್ತಕ್ಕಂಥ ಸಮಾಜ ಸೇವೆ ಮಾಡ್ತಾಯಿದ್ದಾರೆ. ಕ್ರೀಡೆಯಲ್ಲಿ ಆಸಕ್ತಿ ಇರತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ, ಓದಿನಲ್ಲಿ ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಮತ್ತು ಯಾವುದೇ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟ, ಅಂತಾರಾಷ್ಟ್ರ ಮಟ್ಟ ಹೋಗಲಿಕ್ಕೆ ಅವರಿಗೆ ಆರ್ಥಿಕ ಸಹಾಯ ಮಾಡೋ ಮೂಲಕವಾಗಿ ಭಾಳಷ್ಟು ಉತ್ತಮ ಕೆಲಸವನ್ನು ನಮ್ಮ ವಿಜಯ್ ಕುಮಾರ್ ಸ್ವಾಮಿಯವರು ಮಾಡ್ತಾಯಿದ್ದಾರೆ. ಅವರಲ್ಲಿ ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಉಲ್ಲಾಸ, ಉತ್ಸಾಹ ಅದನ್ನು ಕಂಡು ನನಗೆ ತುಂಬ ಸಂತೋಷ ಆಗಿದೆ. ಇವತ್ತಿನ ವಾತಾವರಣದಲ್ಲಿ ಸಮಾಜಕ್ಕೆ ಸರಿಯಾದ ದಾರಿ ತೋರಿಸುವವರು, ಛಲವಾದಿ ಮತ್ತು ಸ್ಫೂರ್ತಿದಾಯಕ ಅಂದರೆ ಇವತ್ತು ಜೆಕೆ ಸ್ವಾಮಿ ಬಳ್ಳಾರಿಯಲ್ಲಿ
ಅಂದರೆ ತಪ್ಪಾಗಲಾರದು. ಅವರು ಜನರ ನಡುವೆ ಬಡವರ ಬಂಧುಗಳಾಗಿ ಬಡವರಿಗೆ ಬಡವರ ಬಂಧುವಾಗಿ ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಎಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿರ್ತಾರಲ್ಲ ಅವರ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತ ನೀಡ್ತಿದ್ದಾರೆ. ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಜನರ ಸೇವೆ ಜನಾರ್ದನ ಸೇವೆ ಅಂತ ನಿಂತಿದ್ದಾರೆ. ಅಂಥ ಒಳ್ಳೆಯ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ದೇವರು ಇನ್ನೂ ಒಳ್ಳೇದು ಮಾಡಬೇಕಂತ ನಾನು ಆಶಿಸುತ್ತೇನೆ. ಒಂದು ಏನಿದೆ ಅಂದರೆ ವೃದ್ಧಾಶ್ರಮಗಳಿಗೋಸ್ಕರ ಆಗಲಿ, ಒಂದು ಸ್ಕೂಲ್ ಫೀಸ್ ಆಗಲಿ, ಒಂದು ಸ್ಕೂಲಿಗೋಸ್ಕರ ಆಗಲಿ, ಯಾರೇ ಆದರೂ ಜನಗಳು ಕಷ್ಟ ಅಂತ ಹೇಳಿ ಬಂದಾಗೆ ಅವರು ತುಂಬ ಹೆಲ್ಪ್ಗಳು ಮಾಡ್ತಾ ಇದ್ದಾರೆ. ಸೊ ಇನ್ನು ಮುಂದೆ ನಮಗೆ ನಮ್ಮ ಕನ್ನಡದಲ್ಲಿ ಅಪ್ಪು ಸರ್ ಇದ್ದರು ಇದೇ ಥರದಲ್ಲಿ, ಅವರು ಇವತ್ತು ದೈವ ದಿನ ಆಗಿದ್ದಾರೆ. ಸೊ ಅದೇ ಆಸೆಯಲ್ಲಿ ನಮ್ಮ JK ಸ್ವಾಮಿಯವರು ಮುಂದುವರಿತಾ ಇದ್ದಾರೆ. ಅಣ್ಣವರು ಸಮಗ್ರ ಸೇವೆಗಳನ್ನು ನಡೆಸ್ತಿದ್ದಾರೆ. ಒಳ್ಳೆ ಪುನೀತಣ್ಣ ಬೆಂಗಳೂರಲ್ಲಿ ಪುನೀತಣ್ಣ ಬಳ್ಳಾರಿಯಲ್ಲಿ ಕೂಡ ನಮ್ಮ JK ಅಣ್ಣ ಕೂಡ ಅದೇ ಥರನೇ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅದರಿಂದ ಅದ್ರ ಕಾರಣದಿಂದ ಅಣ್ಣಗೆ ಸುಖ ಸಂತೋಷವಾಗಿ ದೇವರ ಆಯುಷ್ಯ ಎಲ್ಲ ಚೆನ್ನಾಗಿ ಕೊಡಬೇಕಂತ ಹೇಳಿ ಮುಂದಿನ ದಿನಗಳಲ್ಲಿ ಯಶಸ್ಸು ಬೆಳೆಸ್ತಿದ್ದಾರೆ. JK ಸ್ವಾಮಿ ಬೆಂಬಲಕ್ಕೆ ನಿಂತವರು ಹೀಗೆ ನೂರಾರು ಅಲ್ಲ, ಸಾವಿರಾರು ಮಂದಿ. ಅವರ ಕಾರ್ಯ ಬಳ್ಳಾರಿ ಜನರ ಗಮನ ಸೆಳೆದಿದೆ. ಈ ವ್ಯಕ್ತಿಯಲ್ಲಿ ಏನೋ ಒಂದು ಶಕ್ತಿ ಇದೆ ಅನ್ನುವ ಭಾವನೆ ಜನರಲ್ಲಿ ಮೂಡಿದೆ. ಅವರಿಗೆ ಬೆಂಬಲವಾಗಿ ನಿಂತರೆ ಜನರಿಗೆ ಖಂಡಿತ ಒಳ್ಳೆಯದಾಗತ್ತೆ ಅಂತ ಅನಿಸಿದೆ. ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಯಾವುದೇ ದೇವಸ್ಥಾನಗಳಾಗಲಿ, ಯಾವುದೇ ಒಂದು ಬಳ್ಳಾರಿಯಲ್ಲಿ ನಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ತನುಮನ ಧನ ನೀಡುವುದಲ್ಲದೆ ಅದೇ ರೀತಿಯಾಗಿ ಹಲವಾರು ಯುವಕರಿಗೆ ಏನು ಉದ್ಯೋಗವನ್ನು ನೀಡಿದ್ದಾರೆ. ಸಾಮಾನ್ಯ ವ್ಯವಹಾರದಲ್ಲಿದ್ದವರಿಗೆ ಬರೀ ಹಣದ ಕಡೆ ಚಿಂತೆ ಇರ್ತದೆ. ಬಟ್ ಅವ್ರನ್ನ ನೋಡ್ತಾ ಇದ್ರೆ ಈ ಸಣ್ಣ ವಯಸ್ಸಿನಲ್ಲಿ ಸೇವಾ ಕ್ಷೇತ್ರದಲ್ಲಿ ಕಾಲಿಟ್ಟಿದ್ದಾರೆ. ನಮಗಂತೂ ಭಾಳ ಸಂತೋಷ. ಸೇವಾ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದವರು ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದರೆ ಒಳ್ಳೆಯದು ಅಂತ ನಾವು ಅನಿಸ್ತೀವಿ. ಮುಂದಿನ ದಿನಮಾನಗಳಲ್ಲಿ ಬಳ್ಳಾರಿ ಪಟ್ಟಣದಲ್ಲಿ ಒಂದು ಒಳ್ಳೆ ಅಧಿಕಾರದಲ್ಲಿದ್ದು ಅವರು ಒಂದು ಒಳ್ಳೆ ಏಳಿಗೆ ಬಳ್ಳಾರಿ ಪಟ್ಟಣವನ್ನು ತರಬೇಕೆಂಬುದಾಗಿ ನಾವು ಶುಭ ಹಾರೈಸ್ತೇವೆ. ಬಡ ಕುಟುಂಬ ಆಗಿರ್ಬೋದು, ಯಾರೇ ಬರಲಿ ಇಲ್ಲಪ್ಪ ಅಂದಾಗ ಸಹಾಯ ಮಾಡ್ತಾರಲ್ಲ, ಎಲ್ಲರದ್ದು ದುಡ್ಡು ಇರ್ತದೆ ರೀ. ಬಟ್ ಖರ್ಚು ಮಾಡ್ಬೇಕಾದ್ರೆ ದೊಡ್ಡ ಗುಣ ಬೇಕು. ಅಂತ ಗುಣ ಭಗವಂತ ಚಾಮುಂಡೇಶ್ವರಿ ತಾಯಿ, ಕನಕದುರ್ಗ ಮತ್ತು ಅವ್ರಿಗೆ ಕೊಟ್ಟಿದ್ದಾರೆ. ಇದೇ ರೀತಿಯ ಮುಂದೆ ಸಮಾಜ ಸೇವೆ ಮಾಡಿ ಅವರು ಬಳ್ಳಾರಿ ನಗರ ಶಾಸಕರಾಗಿ ನೋಡ್ಬೇಕಂತ ನನ್ನ ಗೆಳೆಯನ ಬಳ್ಳಾರಿ ನಗರ ಶಾಸಕರಾಗಿ ನೋಡ್ಬೇಕಂತೇಳಿ ನನ್ನ ಭಾಳ ಇಷ್ಟ ಐತೆ ನನಗೆ. ಮಹಾನ್ ವ್ಯಕ್ತಿ ಅಂತ ಯಾಕೆ ಹೇಳ್ಬೋದು ಅಂದರೆ, ತಾವುಗಳೆಲ್ಲ ನೋಡಿದ್ದೀರಿ ಇವರು ಮಾಡ್ತಿರೋ ಸಹಾಯ, ದಾನ, ಧರ್ಮ ಮಾತಿನ ಮೇಲೆ ಇತ್ತು. ಅವ್ರು ಏನು ಬೇಕೋ ಒಂದೊಂದು ಸರ್ತಿ ಫೋನ್ ಮುಖಾಂತರನೇ ಅವರು ಸಹಾಯ ಮಾಡಿದ್ದಾರೆ. JK ಫೌಂಡೇಶನ್ ಮೂಲಕ JK ಸ್ವಾಮಿಯವರು ಮಾಡ್ತಾ ಇರೋ ಸಾಮಾಜಿಕ ಕಾರ್ಯ ಬಳ್ಳಾರಿಯಲ್ಲಿ ಅದೆಷ್ಟು ಬದಲಾವಣೆಯ ಗಾಳಿಯನ್ನ ಬೀಸಿದೆ ಅನ್ನುವುದಕ್ಕೆ ಇವರೆಲ್ಲರ ಮಾತುಗಳೇ ಸಾಕ್ಷಿ. ಜೊತೆಗೆ ಈ ದೃಶ್ಯಗಳನ್ನ ನೋಡಿ, ರಾತ್ರಿಯಾದ್ರೂ JK ಸ್ವಾಮಿಯವರ ಬರ್ತ್ಡೇ ಆಚರಣೆ ನಿಲ್ಲೇ ಇಲ್ಲ. ಮನೆ ಮುಂದೆ, ಟ್ರಸ್ಟ್ಗಳಲ್ಲಿ, ಅನಾಥಾಶ್ರಮಗಳಲ್ಲಿ, ಆಫೀಸ್ನಲ್ಲಿ ತಡರಾತ್ರಿಯವರೆಗೂ ಹುಟ್ಟುಹಬ್ಬದ ಆಚರಣೆಯನ್ನ ಅಭಿಮಾನಿಗಳು ಮಾಡಿದ್ದೇ ಮಾಡಿದ್ದು. ಈ ಸಂಭ್ರಮ, ಈ ಸಡಗರಕ್ಕೆ ಕಾರಣವಾಗಿರೋದು ಬಳ್ಳಾರಿಯಲ್ಲಿ ಬದಲಾವಣೆ ತರಬೇಕು ಅನ್ನುವಂಥ JK ಸ್ವಾಮಿಯವರ ಕನಸು. ಯುವಕರ ಬಗ್ಗೆ ಅವರಿಗಿರೋ ಕಾಳಜಿ, ದೇಶದ ಭವಿಷ್ಯದ ಬಗ್ಗೆ ಅವರಿಗಿರುವಂಥ ದೂರದೃಷ್ಟಿ. ನಮ್ಮದು ಬಳ್ಳಾರಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಹಂಗಂತೇಳಿ ಯಾರನ್ನೂ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಇದು ಬೇಕಾಗಿದೆ. ಒಂದು ಡ್ರೈನೇಜ್ ಸಿಸ್ಟಮ್ ಇರಲಿ. ಒಂದು 42 ಇಯರ್ಸ್ಲಿದೆ ಒಂದು ಡ್ರೈನೇಜ್ ಸಿಸ್ಟಮ್ ಮಾಡೋಕ್ಕಾಗಿಲ್ಲ ಬಳ್ಳಾರಲ್ಲಿ. ಇತಿಹಾಸದಲ್ಲಿ ಎಷ್ಟೆಷ್ಟೋ ದೊಡ್ಡವರಿದ್ದಾರೆ. ಒಬ್ಬರನ್ನ ಕಾಮೆಂಟ್ ಮಾಡೋಷ್ಟು ನಾನು ದೊಡ್ಡವನಲ್ಲ. ಬಟ್ ಆದರೆ ಒಂದು ಪಾಟ್ ಹೋಲ್ಸ್ ಇರ್ಬೋದು, ಒಂದು ರೋಡ್ಸ್ ಹಾಕ್ತಾರೆ. ಮತ್ತು ಒಂದು ನಾರ್ಮಲ್ ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡ್ರೆ, ಒಂದು 10 ರೂಪಾಯಿ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡ್ರೆ ಎಷ್ಟೋ ಹಿಸ್ಟ್ರಿ ಬರೆದಿರ್ತಾರೆ ಅದರಲ್ಲಿ. ಬಟ್ ರೋಡ್ಸ್ ಹಾಕ್ತಾರೆ, ರೋಡ್ ಯಾರು ಹಾಕಿದ್ದಾರೆ, ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಿರಲ್ಲ ಜನಕ್ಕೆ. ಸುಮಾರಷ್ಟು ಪಾಟ್ ಹೋಲ್ಸ್ ನೋಡ್ತೀವಿ. ಎಲ್ಲಿ ಸಿಕ್ಕರೆ ಅಲ್ಲಿ ನೀರು ನಿಂತ್ಕೊತ ಇರ್ತದೆ. ಸ್ವಲ್ಪ ಜನ ಮಾಡ್ತಾರೆ, ಸ್ವಲ್ಪ ಜನ ಮತ್ತು ಅದು ಕಾಂಟ್ರಾಕ್ಟ್ ಏನು ಕೊಟ್ಟರು ಕೂಡ ಒಂದು 5% ಯಾರೇ ಕಾಂಟ್ರಾಕ್ಟ್ ತೊಗೊಂಡು ಒಂದು 5% ದುಡ್ಡು ಹಿಡ್ಕೊಂಡು ನೆಕ್ಸ್ಟ್ 3 ಇಯರ್ಸ್ವರೆಗೂ ಅವ್ರು ಕಂಪಲ್ಸರಿ ಸರ್ವಿಸ್ ಕೊಡಬೇಕು. ಎಲ್ಲೇ ಪಾಟ್ ಹೋಲ್ ಬಿದ್ದರೆ ವಿತಿನ್ 1 ವೀಕಲ್ಲಿ ಅದು ಸಾಲ್ವ್ ಮಾಡೋ ಥರ ನಾವು ಸ್ವಲ್ಪ ಚೇಂಜಸ್ ತರಬೇಕು. ಸ್ವಲ್ಪ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ತರಬೇಕು. ನನ್ನ ಕೊನೆ ಉಸಿರಿರೋವರೆಗೂ ನಮ್ಮ ಬಳ್ಳಾರಿ ಜನತೆಗಾಗಲಿ, ಬಳ್ಳಾರಿ ಎಂಟೈರ್ ಡಿಸ್ಟಿಕ್ಗೆ ನಾನು ಚಿರಋಣಿಯಾಗಿರ್ತೀನಿ. ಅದಕ್ಕೆ ಎಷ್ಟೇ ಕಷ್ಟ ಬಂದರೂ ಕೂಡ ಮುಂದಿನ ದಿನಗಳಲ್ಲಿ 100ಕ್ಕೆ 100% ನಾವು ಒಂದು ಶೇಪಲ್ಲಿ ತಗೊಂಡು ಹೋಗ್ತೀವಿ ಅಂತ ಹೇಳಿ ಮಾತ್ರ ನಾನು ಮಾತು ಕೊಡ್ತಾ ಇದ್ದೀನಿ. ಕೇಳಿಸಿಕೊಂಡ್ರಿ ಅಲ್ವಾ? ಬದಲಾವಣೆಯ ಕಿಡಿಯೊಂದಿಗೆ ಅಖಾಡಕ್ಕಿಳಿದಿದ್ದಾರೆ JK ಸ್ವಾಮಿ.
ತಮ್ಮ ಜೆಕೆ ಫೌಂಡೇಶನ್ನ ಕಾರ್ಯಗಳನ್ನ ಮತ್ತಷ್ಟು ವಿಸ್ತರಿಸೋಕೆ ಉತ್ಸುಕರಾಗಿದ್ದಾರೆ. ಅದಕ್ಕಾಗಿ ತಮ್ಮದೇ ಯುವಕರ ಪಡೆಯನ್ನೂ ಕಟ್ಟಿದ್ದಾರೆ. ಇದೇ ಸೇವೆ ಮುಂದೆ ಅವರನ್ನ ಈ ಭಾಗದ ಜನನಾಯಕ ಮಾಡ್ಲಿ ಅನ್ನೋದು ಬಳ್ಳಾರಿಯ ಬಹುತೇಕರ ಆಶಯ. ಸಮಾಜ ಸೇವೆಯ ಮೂಲಕವೇ ಬಳ್ಳಾರಿಯಾದ್ಯಂತ ಹೆಸರು ಮಾಡಿದ್ದಾರೆ ಜಿಕೆ ಸ್ವಾಮಿ. ತಮ್ಮ ಕಾಯಕದ ಮೂಲಕವೇ ಸಾವಿರಾರು ಜನರ ಪ್ರೀತಿ ಗಳಿಸಿದ್ದಾರೆ. ಬದಲಾವಣೆಯ ಬಗೆಗಿನ ತಮ್ಮ ಕನಸಿನಿಂದಾಗಿ ಯುವಕರ ವಿಶ್ವಾಸ ಗೆದ್ದಿದ್ದಾರೆ. ಎಂಥವರು ಮುಂದೆ ರಾಜಕೀಯಕ್ಕೆ ಬಂದು ಬದಲಾವಣೆ ತರಲಿ ಅನ್ನೋದು ಅವರ ಬೆಂಬಲಿಗರ ಆಶಯ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.